ದಿ ಥರ್ಡ್ ಕ್ವಶನ್ ಇಲ್ಲಿ ಏನ್ ಕೊಟ್ಟಿದ್ದಾರೆ ನೋಡ್ರಿ, ದ ಸಮ್ ಆಫ್ ದ ಡಿಜಿಟ್ಸ್ ಆಫ್ ಎ 2 digit ನಂಬರ್ ಈಸ್ 9. ಓಕೆ, ಸೊ ಅವ್ರು ಏನ್ ಕೊಟ್ಟಿದ್ದಾರೆ, ಒಂದು 2 digit ನಂಬರ್ ಇದೆ. ಓಕೆ, ಆ 2 digit ನಂಬರ್ನ ನಾನು ಎಕ್ಸ್ ವೈ ಅಂತ ಅನ್ಕೊಂತೀನಿ. ಓಕೆ, 2 digit ನಂಬರ್ ಎಕ್ಸ್ ವೈ ಅಂತ ಅನ್ಕೊಂತೀನಿ. ಸೊ ಅವಾಗ ನಂಬರ್ ಇದ್ರೆ ಇದೇನಿದು ಯೂನಿಟ್ಸ್ ಪ್ಲೇಸ್, ಇದು ಬಂದು ಟೆನ್ಸ್ ಪ್ಲೇಸ್. ಓಕೆ, ಸೊ ನಾನು ಇಲ್ಲಿ ಏನ್ ಬರೀತೀನಿ, ಲೆಟ್ ದ ಡಿಜಿಟ್ ಅಟ್ ಯೂನಿಟ್ಸ್ ಪ್ಲೇಸ್ ಬಿ ವೈ ಅಂತ ತಗೊಂತೀನಿ. ಆಮೇಲೆ ಲೆಟ್ ದ ಡಿಜಿಟ್ ಅಟ್ ಟೆನ್ಸ್ ಪ್ಲೇಸ್ ಬಿ ಎಕ್ಸ್ ಅಂತ ತಗೊಂತೀನಿ. ಸೊ ಫಸ್ಟ್ ಯೂನಿಟ್ಸ್ ಪ್ಲೇಸ್ ಅಲ್ಲಿ ವೈ ಇದೆ, ಟೆನ್ಸ್ ಪ್ಲೇಸ್ ಅಲ್ಲಿ ಎಕ್ಸ್ ಇದೆ. ಓಕೆ, ಈಗ ಅವ್ರು ಕೊಟ್ಟಿರೋದು ನೋಡ್ರಿ, ದ ಸಮ್ ಆಫ್ ದ ಡಿಜಿಟ್ಸ್ ಆಫ್ ಎ 2 digit ನಂಬರ್ ಈಸ್ 9. ಓಕೆ, ಇವ್ರಿಬ್ಬರನ್ನ ಆಡ್ ಮಾಡಿದ್ರೆ, ಇವೆರಡು ಡಿಜಿಟ್ ಆಡ್ ಮಾಡಿದ್ರೆ 9 ಬರ್ತಾ ಇದೆ. ಸೊ ಇವೆರಡು ಡಿಜಿಟ್ ಆಡ್ ಮಾಡಿದ್ರೆ 9 ಬರ್ತಾ ಇದೆ. ಓಕೆ, ಇದನ್ನ ಇಕ್ವೇಶನ್ 1 ಅಂತ ಕರಿತೀವಿ. ಓಕೆ, ಆಮೇಲೆ ನೋಡ್ರಿ, ಓಕೆ, ದ ನಂಬರ್ ಒಬ್ಟೈನ್ಡ್ ಬೈ ರಿವರ್ಸಿಂಗ್ ಇಟ್ಸ್ ಡಿಜಿಟ್ ಈಸ್ 9 ಲೆಸ್ ದೆನ್ ಟ್ವೈಸ್ ದ ಒರಿಜಿನಲ್ ನಂಬರ್. ಓಕೆ, ಫಸ್ಟ್ ನಾವೇನ್ ಮಾಡೋಣ, ಒರಿಜಿನಲ್ ನಂಬರ್ ಬರೆಯೋಣ. ಓಕೆ, ಈಗ ನಾವು ತಗೊಂಡ್ರದೇನು ಎಕ್ಸ್ ವೈ, ಇದು ಒರಿಜಿನಲ್ ನಂಬರ್. ಓಕೆ, ಸೊ ಇದನ್ನ ಯಾವ ತರ ಬರಿಬೇಕು ನೋಡ್ರಿ, ಒರಿಜಿನಲ್ ನಂಬರ್ ಏನಾಗುತ್ತೆ ನೋಡ್ರಿ. ಓಕೆ, ಸೊ ಒರಿಜಿನಲ್ ನಂಬರ್ ಬರಿಬೇಕಾದ್ರೆ ಇದು ಟಿ ಇಂಟು ಎಕ್ಸ್ ಅಂದ್ರೆ ನಥಿಂಗ್ ಬಟ್ ಏನು, ಟೆನ್ಸ್ ಪ್ಲೇಸ್ ಇರೋದ್ರಿಂದ ಇದನ್ನ ಏನಂತ ಬರಿಬೇಕು, 10x ಪ್ಲಸ್ ಯೂನಿಟ್ ಪ್ಲೇಸ್ ಅಂದ್ರೆ 1 ಇಂಟು ವೈ. ಓಕೆ, ಸೊ ಇದನ್ನ ಸಿಂಪಲ್ ಆಗಿ ಹೆಂಗ್ ಬರಿಬೇಕಂದ್ರೆ, ನೀವು ಟೆನ್ಸ್ ಪ್ಲೇಸ್ ಅಲ್ಲಿ ಇರೋದ್ರಿಂದ 10 ಇಂಟು ಎಕ್ಸ್ ಪ್ಲಸ್ ಯೂನಿಟ್ಸ್ ಪ್ಲೇಸ್ ನಾಗ ಇರೋದ್ರಿಂದ ಯೂನಿಟ್ ಅಂದ್ರೆ 1 ಇಂಟು ವೈ. ಸೊ ಒರಿಜಿನಲ್ ನಂಬರ್ ಏನಾಗುತ್ತೆ, 10x ಪ್ಲಸ್ 1y ಆಗುತ್ತೆ. ಓಕೆ, ಇದು ಒರಿಜಿನಲ್ ನಂಬರ್. ಓಕೆ, ಈಗ ಏನಂತ ಇದ್ದಾನೆ, ಓಕೆ, ದ ನಂಬರ್ಸ್ ಒಬ್ಟೈನ್ಡ್ ಬೈ ರಿವರ್ಸಿಂಗ್ ಇಟ್ಸ್ ಡಿಜಿಟ್ಸ್. ಓಕೆ, ಈ ನಂಬರ್ಸ್ ನ ರಿವರ್ಸ್ ಮಾಡಿದ್ರೆ ಏನಾಗುತ್ತೆ, ರಿವರ್ಸ್ ಮಾಡಿದ್ರೆ ಎಕ್ಸ್ ವೈ ಇರೋದು ಏನಾಗುತ್ತೆ, ವೈ ಎಕ್ಸ್ ಆಗುತ್ತೆ. ನೀವೇ ನೋಡ್ರಿ, ಈ ಎಕ್ಸ್ ವೈ ನ ರಿವರ್ಸ್ ಮಾಡಿದ್ರೆ ಏನಾಗುತ್ತೆ, ವೈ ಎಕ್ಸ್ ಆಗುತ್ತೆ. ಅವಾಗ ಇದು ಯೂನಿಟ್ಸ್ ಪ್ಲೇಸು, ಇದು ಟೆನ್ಸ್ ಪ್ಲೇಸು. ಸೊ ರಿವರ್ಸ್ ಮಾಡಿದ್ರೆ ನಂಬರ್ ಏನಾಗುತ್ತೆ ನೋಡ್ರಿ, ರಿವರ್ಸ್ ನಂಬರ್ ಬಂದ್ಬಿಟ್ಟು ಏನಾಗುತ್ತೆ ನೋಡ್ರಿ, ಈಗ 10 ಇಂಟು ಏನಿದೆ ವೈ ಇದೆ. ಸೊ ಏನಾಗುತ್ತೆ, ಇದು 10y ಪ್ಲಸ್, ಓಕೆ, ಯೂನಿಟ್ ಅಂದ್ರೆ 1 ಇಂಟು ಎಕ್ಸ್. ಸೊ ರಿವರ್ಸ್ ನಂಬರ್ ಏನಾಗುತ್ತೆ, 10y ಪ್ಲಸ್ 1x ಆಗುತ್ತೆ. ಓಕೆ, ಸೊ ಇದನ್ನ ಎರೇಸ್ ಮಾಡ್ಬಿಡ್ತೀನಿ ಇವಾಗ. ಓಕೆ, ಇವಾಗ ಸ್ಟೇಟ್ಮೆಂಟ್ ಓದೋಣ. ದ ನಂಬರ್ಸ್ ಒಬ್ಟೈನ್ಡ್ ಬೈ ರಿವರ್ಸಿಂಗ್ ಇಟ್ಸ್ ಡಿಜಿಟ್ಸ್. ಓಕೆ, ಸೊ ನಥಿಂಗ್ ಬಟ್ ರಿವರ್ಸ್ ಮಾಡಿದಾಗ ಬರೋ ನಂಬರ್ ಅಂದ್ರೆ ನಥಿಂಗ್ ಬಟ್ ಏನು, ರಿವರ್ಸ್ ನಂಬರ್. ಓಕೆ, ಈಸ್ 9 ಲೆಸ್ ದೆನ್ ಟ್ವೈಸ್ ದ ಒರಿಜಿನಲ್ ನಂಬರ್. ಅಂದ್ರೆ ಟ್ವೈಸ್ ಅಂದ್ರೆ 2 ಇಂಟು, ಓಕೆ, 2 ಇಂಟು ಒರಿಜಿನಲ್ ನಂಬರ್ ಮೈನಸ್ 9. ಓಕೆ, ಇದು ನೀಟಾಗಿ ಅರ್ಥ ಮಾಡ್ಕೊಳ್ರಿ. ಓಕೆ, ಅವ್ರು ಕೊಟ್ಟಿರೋದು ನೋಡ್ರಿ, ದ ನಂಬರ್ಸ್ ಒಬ್ಟೈನ್ಡ್ ಬೈ ರಿವರ್ಸಿಂಗ್ ಇಟ್ಸ್ ಡಿಜಿಟ್ಸ್ ಅಂದ್ರೆ ರಿವರ್ಸ್ ನಂಬರ್ ಈಸ್ ಟ್ವೈಸ್ ದ ಒರಿಜಿನಲ್ ನಂಬರ್ 9 ಲೆಸ್. ಓಕೆ, ಸೊ ನೀವೇನ್ ಮಾಡ್ಬೇಕು, 9 ಲೆಸ್ ದೆನ್ ಟ್ವೈಸ್ ದ ಒರಿಜಿನಲ್ ನಂಬರ್ ಅಂತಂದ್ರೆ ಫಸ್ಟ್ ಟ್ವೈಸ್ ದ ಒರಿಜಿನಲ್ ನಂಬರ್ ಬರ್ದ್ಬಿಟ್ಟು ಲೆಸ್ ಅಂದ್ರೆ -9 ಮಾಡ್ಬೇಕು. ಅದಕ್ಕೆ ಏನಾಗುತ್ತೆ, ರಿವರ್ಸ್ ನಂಬರ್ ಇಸ್ ಈಕ್ವಲ್ ಟು ಟ್ವೈಸ್ ಇಂಟು ಒರಿಜಿನಲ್ ನಂಬರ್ -9 ಆಗುತ್ತೆ. ಓಕೆ, ಈಗ ರಿವರ್ಸ್ ನಂಬರ್ ಏನಿದೆ ಹೇಳ್ರಿ, ರಿವರ್ಸ್ ನಂಬರ್ ಏನಿದೆ 10y ಪ್ಲಸ್ 1x ಇದೆ. ಅದನ್ನ ಇಲ್ಲಿ ಬರಿತೀನಿ. 2 ಇಂಟು ಒರಿಜಿನಲ್ ನಂಬರ್ ಏನಿದೆ 10x ಪ್ಲಸ್ 1y ಇದೆ. ಓಕೆ, -9. ಓಕೆ, ಇವಾಗ ಏನಾಗುತ್ತೆ, 10y ಪ್ಲಸ್ 1x ಇಸ್ ಈಕ್ವಲ್ ಟು 2 ಇಂಟು 10 ಏನಾಯ್ತು 20x. ಓಕೆ, ಇಲ್ಲಿ 2 1 ಜ 2y -9 ಆಯ್ತು. ಓಕೆ, ಈಗ ನೀವು ನೋಡ್ರಿ ಎಕ್ಸ್ ವೈ ಎಲ್ಲ, ಎಕ್ಸ್ ವೈ ಒಂದ್ ಕಡೆ ತಗೊಂಡ್ಬರ್ರಿ, 10y ಈ ಪ್ಲಸ್ 2y ಈ ಕಡೆ ಬಂದ್ರೆ -2y ಆಯ್ತು, ಪ್ಲಸ್ 1x ಈ ಪ್ಲಸ್ 20x ಈ ಕಡೆ ಬಂದ್ರೆ -20x ಇಸ್ ಈಕ್ವಲ್ ಟು ಏನು, -9. ಓಕೆ, ಈಗ ನೀವು ನೋಡ್ರಿ 10y ಅಲ್ಲಿ 2y ಹೋದ್ರೆ 8y ಆಯ್ತು. ಆಮೇಲೆ ಒಂದು ಪ್ಲಸ್ ಮೈನಸ್ ಇದ್ದಾಗ ಏನು, ಗ್ರೇಟರ್ ನಂಬರ್ ಸೈನ್ ಹಾಕಿ ಸಬ್ಟ್ರಾಕ್ಟ್ ಮಾಡಬೇಕು. ಓಕೆ, 20 ಅಲ್ಲಿ 1 ಹೋದ್ರೆ ಏನು, 20 ಅಲ್ಲಿ 1 ಹೋದ್ರೆ 19, 19x ಇಸ್ ಈಕ್ವಲ್ ಟು -9. ಓಕೆ, ಫಸ್ಟ್ ನಾವ್ ಯಾವಾಗಲೂ ಎಕ್ಸ್ ಬರಬೇಕು, -19x ಪ್ಲಸ್ 8y ಇಸ್ ಈಕ್ವಲ್ ಟು
-9 ಅಂತ ಗೊತ್ತಾಯ್ತು. ಓಕೆ, ಸೊ ಈಗ ನೀವೇನ್ ಮಾಡ್ರಿ, ಇದನ್ನ ಈಕ್ವೇಶನ್ 2 ಅಂತ ಕರಿತೀವಿ. ಓಕೆ, ಸೊ ಇವಾಗ ನಾವೇನ್ ಮಾಡೋಣ, ಸಾಲ್ವ್ 1 ಇಂಟು ಮಾಡೋಣ. ಓಕೆ, ಈಗ ನೀವು ನೋಡಿದ್ರೆ ಫಸ್ಟ್ ಈಕ್ವೇಶನ್ ಏನ್ ಬಂದಿತ್ತು ನನಗೆ, x plus y is equal to 9. ಓಕೆ, ಸೊ x plus y is equal to 9. ಈಗ ಸೆಕೆಂಡ್ ಈಕ್ವೇಶನ್ ಏನ್ ಬಂದಿದೆ, -19x plus 8y is equal to -9 ಇದೆ. ಓಕೆ, ಇದು 1, ಇದು 2. ಸೊ ಎಲಿಮಿನೇಷನ್ ಮೆಥಡ್ ಮಾಡ್ಬೇಕಂದ್ರೆ ಐದರ್ ಎಕ್ಸ್ ಆದ್ರೂ ಸೇಮ್ ಇರಬೇಕು, ಇಲ್ಲ ವೈ ಆದ್ರೂ ಸೇಮ್ ಇರಬೇಕು. ಸೊ ನಾನೇನ್ ಮಾಡ್ತೀನಿ, ಇದನ್ನ ಸೇಮ್ ಮಾಡಕ್ಕೆ ಇದನ್ನ ಇಂಟು 8 ಮಾಡ್ತೀನಿ, ಇದನ್ನ ಇಂಟು 1 ಮಾಡ್ತೀನಿ. ಓಕೆ, ಇಂಟು 8 ಮಾಡಿದ್ರೆ ಏನಾಗುತ್ತೆ, 8y ಆಗುತ್ತೆ, ಇಲ್ಲಿ ಕೂಡ 8y ಮ್ಯಾಚ್ ಆಗುತ್ತೆ. ಓಕೆ, ಸೊ 8x plus 8y is equal to 8 9 72. ಈಗ ಈಕ್ವೇಶನ್ 2 ಸೇಮ್ ಇರುತ್ತೆ, -19x plus 8y is equal to -9. ಓಕೆ, ಸೊ ಇವಾಗ ಏನ್ ಮಾಡೋಣ, ಈಗ ನೋಡ್ರಿ, 2 ಪ್ಲಸ್ ಇದ್ದ ಕ್ಯಾನ್ಸಲ್ ಆಗಲ್ಲ, ಸೈನ್ ಚೇಂಜ್ ಮಾಡಬೇಕು. ಸೊ ಅವಾಗ ಈ ಮೈನಸ್ ಇರೋದು ಪ್ಲಸ್ ಆಗುತ್ತೆ, ಪ್ಲಸ್ ಇರೋದು ಮೈನಸ್, ಮೈನಸ್ ಇರೋದು ಪ್ಲಸ್, ಇವ್ರಿಬ್ರು ಕ್ಯಾನ್ಸಲ್ ಆಯ್ತು. ಈಗ ನೋಡ್ರಿ 19 ಪ್ಲಸ್ 8 ಎಷ್ಟಾಯ್ತು, 27x is equal to 72 ಪ್ಲಸ್ 9 ಎಷ್ಟಾಯ್ತು, 81 ಆಗುತ್ತೆ. ಹೌದಾ? ಓಕೆ, 9 ಪ್ಲಸ್ 2 1 2 1 9 ಪ್ಲಸ್ 2 11 1 ಕ್ಯಾರಿ 81 ಆಗುತ್ತೆ. ಈಗ 27x is equal to 81, x is equal to 81 into 27 ಈ ಕಡೆ ಬಂದ್ರೆ ಡಿವೈಡ್ ಬೈ 27, 27 1 27 3. ಸೊ x ವ್ಯಾಲ್ಯೂ ಏನು, 3. ಓಕೆ, ಸೊ ಈಗ ನಾವೇನ್ ಮಾಡೋಣ, ಪುಟ್ x is equal to 3 ಇನ್ ಈಕ್ವೇಶನ್ 1 ಹಾಕೋಣ. 1 ಏನು, x plus y is equal to 9. x ಇದ್ದಲ್ಲಿ ಏನ್ ಹಾಕ್ರಿ, 3 ಹಾಕ್ರಿ, 3 plus y is equal to 9. ಸೊ y is equal to ಏನಾಯ್ತು, 9 ಪ್ಲಸ್ 3 ಹಾಕೊಂಡು ಹೋದ್ರೆ -3. ಸೊ y is equal to ಏನಾಯ್ತು, 6 ಆಯ್ತು. x ಗೊತ್ತಾಯ್ತು, y ಗೊತ್ತಾಯ್ತು. ಸೊ ಬಟ್ ನಾವ್ ಏನ್ ಫೈಂಡ್ ಮಾಡ್ಬೇಕಾಗಿತ್ತು, ನಾವು ಬಂದ್ಬಿಟ್ಟು ಒರಿಜಿನಲ್ ನಂಬರ್ ಕಂಡುಹಿಡಿಬೇಕಾಗಿತ್ತು, ಒರಿಜಿನಲ್ ನಂಬರ್ ಫೈಂಡ್ ಮಾಡ್ಬೇಕಿತ್ತು. ಓಕೆ, ಸೊ ನಾವು ಒರಿಜಿನಲ್ ನಂಬರ್ ಏನಂತ ತಗೊಂಡಿವಿ ನೋಡ್ರಿ, ಇಲ್ಲಿ ಒರಿಜಿನಲ್ ನಂಬರ್ನ ಏನಂತ ತಗೊಂಡಿವಿ, 10x plus 1y. ಓಕೆ, ಸೊ ಒರಿಜಿನಲ್ ನಂಬರ್ನ ನಾವೇನಂತ ತಗೊಂಡಿವಿ, 10x plus 1y ಅಂತ ತಗೊಂಡಿವಿ. ಓಕೆ, ಈಗ ನೀವು ನೋಡ್ರಿ, 10x ಇದ್ದಲ್ಲೇನು 3 ಪ್ಲಸ್ 1 ಇಂಟು y ಇದ್ದಲ್ಲೇನು 6. ಸೊ ಏನಾಯ್ತು, 10 3 is 30. ಓಕೆ, 6 1 6. ಸೊ ಎಷ್ಟಾಯ್ತು, ಒರಿಜಿನಲ್ ನಂಬರ್ ಬಂದು 36 ಆಯ್ತು. ಸೊ ಇದು ಬಂದ್ಬಿಟ್ಟು ಇದ್ರದ್ದು ಸೊಲ್ಯೂಷನ್. ಓಕೆ, ಆಮೇಲೆ ಇನ್ನೊಂದು ಇಂಪಾರ್ಟೆಂಟ್ ಥಿಂಗ್ ಏನಂತಂದ್ರೆ, ನೀವು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ರಿ, ಅದ್ರ ಜೊತೆಗೆ ಜಾಯ್ನ್ ಆಗ್ರಿ. ಜಾಯ್ನ್ ಆಗೋದ್ರಿಂದ ಅಡ್ವಾಂಟೇಜ್ ಏನಂದ್ರೆ, ನಿಮಗೆ ಏನಾದ್ರೂ ಡೌಟ್ ಇದ್ರೆ, ಓಕೆ, ಇಲ್ಲಾಂದ್ರೆ ಎಕ್ಸಾಮ್ ಟೈಮಲ್ಲಿ ಯಾವ ತರ ಇಂಪಾರ್ಟೆಂಟ್ ಕ್ವಶನ್ಸ್ ಕೊಡ್ತಾರೆ, ಆಮೇಲೆ ಅದನ್ನ ಯಾವ ತರ ಸಾಲ್ವ್ ಮಾಡ್ಬೇಕಂತ ಅದನ್ನೆಲ್ಲ ಇದ್ರಲ್ಲಿ ಹೇಳ್ಕೊಟ್ಟಿರ್ತೀನಿ. ಸೊ ಅದಕ್ಕೋಸ್ಕರ ನೀವು ಜಾಯ್ನ್ ಆಗ್ರಿ, ಆಮೇಲೆ ಸಬ್ಸ್ಕ್ರೈಬ್ ಕೂಡ ಆಗ್ರಿ. ಆಮೇಲೆ ನನ್ನ ಚಾನಲ್ನ ಮ್ಯಾಕ್ಸಿಮಮ್ ಶೇರ್ ಮಾಡ್ರಿ. ಓಕೆ, ಸೊ ದಟ್ ಅವಾಗೇನು ಎಲ್ಲರಿಗೂ ಹೆಲ್ಪ್ ಆಗುತ್ತೆ. ಆಮೇಲೆ ಈ ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ನನ್ನ ಇನ್ಸ್ಟಾಗ್ರಾಮ್ ಚಾನಲ್ ಲಿಂಕು, ಟೆಲಿಗ್ರಾಮ್ ಚಾನಲ್ ಲಿಂಕು, ಆಮೇಲೆ ಮ್ಯಾಥ್ಸ್ 2025 ಮಿಡ್ ಟರ್ಮ್ದು ಎಲ್ಲಾ ಕ್ವಶನ್ ಸಾಲ್ವ್ ಮಾಡಿ ಆ ಪ್ಲೇ ಲಿಸ್ಟ್ ಲಿಂಕ್ ನ ಈ ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ, ಅದನ್ನ ನೀವು ರೆಫರ್ ಮಾಡ್ರಿ. ಆಮೇಲೆ ಏನಾದ್ರೂ ಡೌಟ್ ಇದ್ರೆ, ಇಲ್ಲ ಏನಾದ್ರೂ ಅಪ್ಡೇಟ್ ಬೇಕಂದ್ರೆ ನಾನು ಇನ್ಸ್ಟಾಗ್ರಾಮ್ ಅಥವಾ ಟೆಲಿಗ್ರಾಮ್ಗೆ ಮೆಸೇಜ್ ಮಾಡ್ರಿ.